ಒಬ್ಬ ನಾಯಕನಾದವನು ಇನ್ನೊಬ್ಬ ನಾಯಕರನ್ನ ತಯಾರು ಮಾಡಬೇಕೇ ಹೊರತು ಫಾಲೋಯರ್ಸ್ನಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಇದಕ್ಕೆ ಬದ್ಧವಾಗಿದೆ. ಅದಲ್ಲದೆ ನಾನು, ಹರಿಪ್ರಸಾದ್, ಸಲೀಂ ಅಹಮ್ಮದ್, ಇನ್ನ ಭಾಳ ಜನ ಲೀಡರ್ಸ್ ಎಲ್ಲ ಇಲ್ಲಿದ್ದೀವಿ. ವಿದ್ಯಾರ್ಥಿ ನಾಯಕರಾಗಿ ಬೆಳೆದಂಥವ್ರು, ವಿದ್ಯಾರ್ಥಿ ನಾಯಕರಾಗಿ ಭಾಳ ಜನ ಇಲ್ಲಿದ್ದೀವಿ, ಸ್ಟೂಡೆಂಟ್ ಲೀಡರ್ಸ್ ಆಗಿ ಇದ್ದಂಥವ್ರು. ಇವತ್ತು ಮುಂದಕ್ಕೆ ಇದೇ ಜೂನು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನ ಇದೆ. ಈ ವರ್ಷದಿಂದನೇ ನಮ್ಮ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಆ ನಾಯಕರುಗಳು ಬೇಕಾದ್ರೆ ವಿದ್ಯಾರ್ಥಿ ನಾಯಕರನ್ನು ಬೇಕು. ಅದಕ್ಕೆ ಮುಂದಿನ ಈ ವರ್ಷದಿಂದನೇ ವಿದ್ಯಾರ್ಥಿ ನಾಯಕರ ಚುನಾವಣೆಯನ್ನ ಎಲ್ಲ ಕಾಲೇಜ್ಗಳಲ್ಲೂ ನಡೆಸಬೇಕು ಅಂತೇಳಿ ಈ ಸರ್ಕಾರ ತೀರ್ಮಾನವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಪಕ್ಷದ ವಿದ್ಯಾರ್ಥಿ ಘಟಕದ ಸಂಘಟನೆ ಇನ್ನು ಶಕ್ತಿಶಾಲಿಯಾಗಿ ಬೆಳೆಬೇಕು. ಯುವಕರ ಸಂಘಟನೆ ಶಕ್ತಿಶಾಲಿಯಾಗಿ ಬೆಳೆಬೇಕು. ಮಹಿಳಾ ಶಕ್ತಿ ಬೆಳೆಬೇಕು. ಮುಂದಕ್ಕೆ ಯಾರ ಕೈಲೂ ಈ ಮಹಿಳಾ ರಿಸರ್ವೇಷನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಪ್ಪಿದ್ದೇವೆ, ಹೆಣ್ಮಕ್ಳಿಗೆ ಹೊಸ ರೂಪವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಒಟ್ಟಾಗಿ ಕೆಲಸವನ್ನು ಮಾಡಬೇಕು. ಅಧಿಕಾರ ಯಾರು ಕೂಡ ಸಿಗುವುದಿಲ್ಲ ಅನ್ನೋ ಚಿಂತೆ ಮಾಡೋದು ಬೇಡ. DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನೆನಪಿದ್ಯಾ? ನಾನು ಮಮ್ಮಾಡ ಕೈಗೆ ದೊರಜೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದಿಮಿಲ್ಲ ಜಗದ ಗುಡಿಗೆ ತಾಣಿರುವುದು ಮಂಕುತಿಮ್ಮ ಅಂದ. ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ, ನೀ ಚಿಂತೆ ಮಾಡೋದು ಬೇಡ ಅಂಥೇಳಿ DVG ಅವ್ರು ಹೇಳ್ತಾರೆ. ಹಂಗೆ ನೀವೆಲ್ಲ ಕಾರ್ಯಕರ್ತರು, ಮುಖಂಡರು ನನಗೆ ಸಿಕ್ಕಲಿಲ್ಲ ಅಂತ ಚಿಂತೆ ಮಾಡೋದು ಬೇಡ.